ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರೊಫೆಸರ್ ಪದ್ಮರಾಜ ಹೆಗಡೆಯವರೇ, ನಮ್ಮ ಜನಪ್ರಿಯ ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿಯವರೇ, ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆಯವರೇ, ನನ್ನ ಅತ್ಯಂತ ಆತ್ಮೀಯರಾದಂತಹ ಡಾಕ್ಟರ್ GS ಚಂದ್ರಶೇಖರ್ ಅವರೇ, ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಸಮಾಜದ ಮುಖಂಡರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧು ಭಗಿನಿಯರೇ, ಇಂತಹ ಒಂದು ಕಾರ್ಯಕ್ರಮ ಈ ರೀತಿ ನಡೆಯಬಹುದು ಅಂತೇಳಿ ನಾನು ಆಲೋಚಿಸಲೇ ಇಲ್ಲ. ಇಷ್ಟು ಅದ್ಭುತವಾಗಿ ಮೂಡಿಬಂದಂತಹ ಈ ಕಾರ್ಯಕ್ರಮ ಅವರು ಸಾಧಾರಣ ಮಟ್ಟಿಗೆ ಮೊದಲೇ ಸೂಚನೆ ಕೊಟ್ಟಿದ್ರು, ಈ ಥರ ಎಲ್ಲ ಉಂಟು, ಈ ಥರ ಉಂಟು ಅಂದರೆ. ಆದರೆ ಇಷ್ಟು ವೈಭವಪೇತವಾಗಿ ಆಗ್ತದೆ ಅಂತೇಳಿ ನಾನು ಕನಸಿನಲ್ಲಿಯೂ ಎಣಿಸಲಿಲ್ಲ. ಇಂತಹ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿ ಆಯೋಜಿಸಿ ಅದನ್ನು ಕಾರ್ಯರೂಪಕ್ಕೆ ಇಳಿಸಿದಂತಹ ನಟರಾಜ್ ಹೆಗಡೆ ಮತ್ತು ಅವರ ತಂಡದವರಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಮೊದಲಾಗಿ ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ಬಹಳಷ್ಟು ಜನ ಅಂದರೆ GS ಚಂದ್ರಶೇಖರ್ ಮತ್ತೊಬ್ಬರು ಸೊರಕೆಯವರು ಎಲ್ಲರೂ ಅಥವಾ ಸಂತೋಷ್ ಕುಮಾರ್ ಶೆಟ್ಟಿ ಎಲ್ಲರೂ ನನ್ನ ಬಗ್ಗೆ ಬಹಳಷ್ಟು ಹೇಳಿದರು. ಕಾರ್ಕಳ ತಾಲೂಕಿನ ಕೆದಿಂಜೆ ಗ್ರಾಮದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿಂದ ಬೆಳ್ಮಣ್ಣಿನಲ್ಲಿ ವಿದ್ಯಾಭ್ಯಾಸ ಮತ್ತು ಭುವನೇಂದ್ರ ಕಾಲೇಜಿನಲ್ಲಿ PUC ಮತ್ತು ಈಗ ತಾನೇ ಶತಮಾನೋತ್ಸವವನ್ನು ಆಚರಿಸಿದಂತಹ ಈ ರಾಜ್ಯದ ಮೊದಲ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆಯುವಂತಹ ಒಂದು ಪರಿಸ್ಥಿತಿ ನಮ್ಮದಾಯಿತು. ನಾವಿಬ್ಬರು ಅಲ್ಲೇ ಕಲಿತವರು. 77ನೇ ಇಸ್ವಿ ಅಂತೇಳಿದರೆ ಇಲ್ಲಿಂದ 47 ವರ್ಷ 3 ತಿಂಗಳು ಆಯಿತು. ಈಗ ಇದು 48ನೇ ವರ್ಷ. ಇಲ್ಲಿ ಜನರು ಕೊಟ್ಟಂತಹ ಒಂದು ಅಭೂತಪೂರ್ವ ಬೆಂಬಲ, ಇದರಿಂದ ನಾವು ಈ ಹೊತ್ತು ಈ ಮಟ್ಟಕ್ಕೆ ಬೆಳೆಯುವಂತಾಯಿತು. ನಾನು ಬಂದ 6 ತಿಂಗಳಲ್ಲಿ ನನ್ನ ಧರ್ಮಪತ್ನಿಯು ನನ್ನನ್ನು ಕೂಡಿಕೊಂಡಳು. ಹಂತ ಹಂತವಾಗಿ ಬೆಳೆಯುತ್ತಾ 95ರಲ್ಲಿ ಈ ಪರಿಸರಕ್ಕೆ ಅಗತ್ಯವಾಗಿರುವಂತಹ ಒಂದು 15 ಬೆಡ್ಡಿನ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದೆವು. ಅದರಲ್ಲಿ ಹೆರಿಗೆ ಕೋಣೆ, ಸಣ್ಣ ಪುಟ್ಟ ಆಪರೇಷನ್ಗಳು, ಲ್ಯಾಬ್, ಎಕ್ಸ್ರೇ, ECG ಎಲ್ಲವನ್ನು ಒಂದು ಗ್ರಾಮೀಣ ಪ್ರದೇಶಕ್ಕೆ ಅಗತ್ಯ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದೆವು. ಶುರುವಿಗೆ ಭಾಳಷ್ಟು ಕಷ್ಟ ನಷ್ಟಗಳು ಅನುಭವಿಸಬೇಕಾಯಿತು. ಆನಂತರ ಹಂತ ಹಂತವಾಗಿ ಬೆಳೆದು ಒಂದು ಪೂರ್ಣ ಪ್ರಮಾಣದ ಒಳ್ಳೆಯ ಸೇವೆಯನ್ನು ಕೊಡುವಂತಹ ಭಾಗ್ಯ ನಮ್ಮದಾಯಿತು. ಕೊರೋನಾ ಕಾಲಘಟ್ಟದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದೆವು. ಅದಕ್ಕಿಂತ ಮೊದಲು 2014ರಲ್ಲಿ ಧರ್ಮಪತ್ನಿಯ 2 ಮೊಣಗಂಟಿನ ಕಾಲು ಆಪರೇಷನ್ ಮಾಡಬೇಕಾಯಿತು. ಕೊರೋನಾದ ಸಂದರ್ಭದಲ್ಲಿ 2 ಸರ್ತಿ ಕೊರೋನಾ ಆಗಿ 10 ದಿವಸ ಅಂದರೆ 20 ದಿವಸ ಆಸ್ಪತ್ರೆ ವಾಸ ಆಯಿತು. ಸೊಂಟದ ಎಲುಬು ಕೂಡ ಆಪರೇಷನ್ ಆಗಿ ಬೇರೆ ಒಂದು ಜಾಯಿಂಟನ್ನು ಕೂತ್ಕೊಳಿಸೋ ಪರಿಸ್ಥಿತಿ ಬಂತು. ಕಣ್ಣಿನ ಆಪರೇಷನ್ನು ಆಯಿತು. ಸಾಲದ್ದಕ್ಕೆ ಮೂತ್ರಕೋಶದಲ್ಲಿ ಒಂದು ಕಲ್ಲು ಸೇರಿ ಅದನ್ನು ಆಪರೇಷನ್ ಮಾಡಿ ತೆಗೆದರು. ಸೊ 1 ವರ್ಷದಲ್ಲಿ ಇಷ್ಟೆಲ್ಲವನ್ನು ಅನುಭವಿಸಿದರೂ ಧೃತಿಗೆಡಲಿಲ್ಲ. ವಯಸ್ಸಿನ ದೆಸೆ ಮತ್ತು ಕಾಯಿಲೆಯ ದೆಸೆಯಿಂದ ಮಾತ್ರ ಸ್ವಲ್ಪ ಕುಗ್ಗಿದ್ದು ಬಿಟ್ಟರೆ ಮಾನಸಿಕವಾಗಿಯೂ ಅಷ್ಟೇ ಸದೃಢವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಈ ಕೊರೋನಾದ ನಂತರ ನಾವು ಅಡ್ಮಿಷನ್ ಎಲ್ಲ ಕ್ಲೋಸ್ ಮಾಡಿ ಖಾಲಿ ಡೇ ಕೇರ್ ಸೆಂಟರ್ ಇದನ್ನು ಮಾಡ್ತಾ ಇದ್ದೇವೆ. ಈ ಡೇ ಕೇರ್ ಸೆಂಟರ್ನಲ್ಲಿ ಸಿಗುವಂಥ ಸೇವೆಗಳು ಮೊದಲನೇ ಹಾಗೆ ಇವೆ. ಲ್ಯಾಬು ಉಂಟು, ಎಕ್ಸ್ರೇ ಉಂಟು, ECG ಉಂಟು, ಎಲ್ಲವೂ ಉಂಟು. ರಾತ್ರಿಗೆ 2 ಅತ್ಯಂತ ಸೀನಿಯರ್ ಅಂದರೆ ನಮ್ಮಲ್ಲಿ 25 ವರ್ಷಕ್ಕಿಂತಲೂ ಹೆಚ್ಚು ಸರ್ವಿಸ್ ಕೊಟ್ಟಂಥ ನರ್ಸುಗಳು 2 ಡ್ಯೂಟಿಯಲ್ಲಿರ್ತಾರೆ. ಯಾರು ಯಾವುದೇ ಹೊತ್ತಿಗೆ ಬಂದರೂ ಅವರನ್ನು ಅಟೆಂಡ್ ಮಾಡ್ತಾರೆ. ಮತ್ತು ನನಗೆ ಫೋನ್ ಮಾಡಿ ಇನ್ನೇನು ಮಾಡಬೇಕು ಅಂತೇಳೆಲ್ಲ ಕೇಳ್ತಾರೆ. ಆ ವ್ಯವಸ್ಥೆಯನ್ನು ನಾನು ಮೊದಲು 24x7 ಇದ್ದದ್ದನ್ನು
ಕೈದು ಮಾಡಲಿಲ್ಲ, ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇನ್ನು ಈ ಜೀವನದಲ್ಲಿ ಬಹಳಷ್ಟು ಪಾಠಗಳನ್ನು ಕಲಿತಿದ್ದೇನೆ. ನಾವು ಒಬ್ಬನಿಂದ ಏನಾದರೂ ಸ್ವೀಕರಿಸುವಂತಕ್ಕಿಂತ ಹೆಚ್ಚಿನ ಖುಷಿ ಇನ್ನೊಬ್ಬನಿಗೆ ಕೊಡುವುದರಲ್ಲಿ ಸಿಗ್ತದೆ, ದಾನ ಕೊಡುವುದರಲ್ಲಿ ಸಿಗ್ತದೆ ಅಂತ ಹೇಳೋದನ್ನು ತಿಳ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಈಗಾಗಲೇ ಹೇಳಿದಂತೆ ಅಂಗವಿಕಲರು, ವಿಕಲಾಂಗರು, ಪೊಲೀಸ್ ಸಿಬ್ಬಂದಿಗಳು, ಬುದ್ಧಿಮಾಂದ್ಯರು, ಅಂದರೆ ನಮ್ಮಲ್ಲಿ ಸೆರೆಬ್ರಲ್ ಪಾಲ್ಸಿ ಅಂತೇಳೆಲ್ಲ ಹೇಳ್ತೇವೆ, ಗುರುಗಳು, ಅತ್ಯಂತ ಹಿರಿಯ ಗುರುಗಳು. ಉದಾಹರಣೆ ಒಂದು ವಿಷಯ ಆಗಲೇ ಹೇಳಿದಾಗೆ, ನನ್ನ ಜಾಗಕ್ಕೆ ಇನ್ನೂ ಯಾರೂ ಬರುವುದಿಲ್ಲ. ಮಕ್ಕಳು ಒಬ್ಬಳು ಇಂಜಿನಿಯರ್ ಆಗಿ ಬೆಂಗಳೂರು, ಮತ್ತೊಬ್ಬಳು ಕಮ್ಯುನಿಟಿ ಮೆಡಿಸಿನ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಮಣಿಪಾಲ. ಸೊ ನನ್ನ ಜಾಗದಲ್ಲೇ ಬೇಕಂತ ಹೇಳಿದ್ರೆ ನಾನು ಇವತ್ತೇ ಹೇಳ್ತಾ ಇದ್ದೇನೆ, ಯಾರಾದರೂ ಒಬ್ಬರು MBBS ಆಗಿ ಬಂದರೆ ಅವನಿಗೆ 2 ವರ್ಷ ಸಂಪೂರ್ಣ ತರಬೇತಿ ನಾನು ಕೊಟ್ಟು ನನ್ನ ಜಾಗದಲ್ಲಿ ನಾಳಿನ ಆ ಸ್ಥಳ ಸಮೇತ ಅವನಿಗೆ ಅತ್ಯಂತ ಕಡಿಮೆಯಲ್ಲಿ ಕೊಟ್ಟು ನಾನು ಏನು ಕೊಟ್ಟಿದ್ದೇನೆ ಸೇವೆ ಅದನ್ನು ನಾವು ಮುಂದುವರಿಸಬೇಕು. ಈ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಸಿಕ್ಕುವಂತಹ ಸೇವೆಯನ್ನು ಮುಂದುವರಿಸೋ ಇಚ್ಛೆಯ ಮನುಷ್ಯ ಆಗಬೇಕು. ಕೇವಲ ದುಡ್ಡಿನ ಆಸೆಯಲ್ಲಿ ವಾರದಲ್ಲಿ 4 ದಿವಸ ರಜೆ ಹಾಗೆಲ್ಲ ಮಾಡಿದರೆ ಪ್ರಯೋಜನ ಇಲ್ಲ. ಎಷ್ಟೋ ಜನ ನನ್ನ ಪೇಷಂಟ್ಸ್ ಕೇಳ್ತಾರೆ, ನೀವು ತಿರುಪತಿಗೆ ಹೋಗಲಿಲ್ವಾ, ಮಂತ್ರಾಲಯಕ್ಕೆ ಹೋಗಲಿಲ್ವಾ ಅಂತೇಳಿ. ನಾನು ಹೇಳೋದು, ನನಗೆ ಇದೇ ದೇವಾಲಯ, ಹಾಗಾಗಿ ನಾನು ಎಲ್ಲಿಯೂ ಹೋಗಲಿಲ್ಲ ಇಷ್ಟವರೆಗೆ. ಆದರೆ ನಾನು ನಾಸ್ತಿಕ ಅಲ್ಲ, ಎಲ್ಲಿಗೂ ಹೋಗಲಿಲ್ಲ ಅಂತ ಹೇಳಿದುಕೊಳ್ಳೋ ನಾಸ್ತಿಕ ಅಲ್ಲ. ಸನಾತನ ಧರ್ಮದಲ್ಲಿ ಅತ್ಯಂತ ಒಂದು ನಂಬಿಕೆಯುಳ್ಳ, ದೃಢವಾದ ನಂಬಿಕೆಯುಳ್ಳ ಮನುಷ್ಯ. ಸೊ ಅದನ್ನು ಈಗಲೂ ಮಾಡ್ತಾ ಇದ್ದೇನೆ. ಯಾವುದೇ ಸಂಘ ಸಂಸ್ಥೆ, ಸನಾತನ ಸಂಸ್ಥೆ ಯಾರು ಬಂದರೂ ಕೂಡ ಅವರದ್ದು ಬರಿಗೈಯಲ್ಲಿ ಕಳಿಸುವಂಥ ಜಾಯಮಾನ ನನ್ನದಲ್ಲ. ಸೊ ಇಷ್ಟು ವರ್ಷ ನನಗೆ ನೀವು ಬೆಂಬಲ ಕೊಟ್ಟದ್ದರು, ಇನ್ನೂ ನಾನು ಇರುವಲ್ಲಿವರೆಗೆ ಬೆಂಬಲ ಕೊಟ್ಟು, ನಾನು ಯಾರನ್ನು ಬೆಳೆಸ್ತೇನೆ ಅವನನ್ನು ಸ್ವಲ್ಪ ಬೆಳೆಸುವಂಥ ಜವಾಬ್ದಾರಿ ನಿಮ್ಮ ನಾಗರಿಕರದ್ದು. ಯಾಕಂತ ಹೇಳಿದರೆ ಈ ಊರಿಗೆ ಒಬ್ಬ MBBS ಜವಾಬ್ದಾರಿಯುತ ಡಾಕ್ಟರ್ ಬೇಕೇ ಬೇಕು ಅಂತೇಳಿದರೆ ಸಣ್ಣ ಉದಾಹರಣೆ ಕೊಡ್ತೇನೆ, 2 ಉದಾಹರಣೆ ಕೊಡ್ತೇನೆ. ಒಂದು 6 ತಿಂಗಳ ಹಿಂದೆ ಒಬ್ಬ ರಾತ್ರಿ 11 ಮಣಿಪಾಲದಿಂದ ಬರುವಾಗ ನಾಯಿ ಅಡ್ಡ ಬಂತು, ಸಣ್ಣ ಗಾಯ ಆಯಿತು. ಇನ್ನು ರಾತ್ರಿ ಹೋಗಿ ಡಾಕ್ಟ್ರನ್ನ ಎಬ್ಬಿಸೋದು ಯಾಕೆ ಅಂಥೇಳಿ ಅಲ್ಲೇ KMCಗೆ ಹೋದ ಸೀದಾ. ಪದ್ಮರಾಜ ಕಡೆಯವರು ಬೇಜಾರು ಮಾಡಬಾರ್ದು. ಅಲ್ಲಿ ಹೋದ ಕೂಡಲೇ ನೋಡಿದರು, ಸ್ವಲ್ಪ ಗಾಯನ್ನು ಒರೆಸಿದ್ರು, ಒಂದು ಟೆಟ್ವ್ಯಾಕ್ ತೊಗೊಳ್ಬೇಕು ಅಂತ ಹೇಳಿದ್ರು. ಟೆಟ್ವ್ಯಾಕಿಗೆ 15 ರೂಪಾಯಿ ಮತ್ತು 5 ರೂಪಾಯಿ 6 ರೂಪಾಯಿ ಸಿರಿಂಜ್, ನೈಟ್ ಚಾರ್ಜಸ್ 250 ರೂಪಾಯಿ. ಅವ ಮರುದಿವಸ ಇಲ್ಲಿ ಬಂದು ಬೊಬ್ಬೆ ಹೊಡೆದ, ನಾನು ಎಲ್ಲ ಬತ್ತಿಗೆ ದಾಲ ತೊಂದರೆ ಆಪುಜಿ ನಾನು ಎಲ್ಲನಿಗೆ ಪೊಕ್ಕಡದಿಂದ 300 ರೂಪಾಯಿ ಖರ್ಚು ಬರಬಾರ್ದು. ಸೊ ಈ ಪರಿಸ್ಥಿತಿ ಬರಬಾರ್ದು. 2 ಸೂಚರು 3 ಸೂಚರ್ ಹಾಕಿದರೆ ಒಂದು 3,500-4 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವಿಲ್ಲಿ ಸೂಚರ್ ಮೆಟೀರಿಯಲ್ ಮತ್ತು ಇನ್ನೂ ಎಲ್ಲ ಸಲಕರಣೆ ಸೇರಿ 1,000 ರೂಪಾಯಿ ಒಳಗಡೆ ಮಾಡ್ತೇವೆ. ಸೊ ಈಗ ಜನರ ಹತ್ರ ದುಡ್ಡುಂಟು, ಮತ್ತೊಂದು ಅವರ ಹತ್ರ ಕಾರ್ಡ್ ಉಂಟು, ಅದೆಲ್ಲ ಬೇರೆ. ಆದರೆ ನಾವು ಆದಷ್ಟು ಜನರಿಗೆ ಒಂದು ಸಹಾಯ ಮಾಡುವ ರೀತಿಯನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು ಅಂಥೇಳಿ ನನ್ನ ಬಂದಿದೆ. ಅದಕ್ಕೋಸ್ಕರ ನಾನು ತಯಾರು ಮಾಡ್ತೇನೆ ಅಂಥೇಳಿ. ಇಲ್ಲಿ ಇಂಥವ್ರು ಯಾರಾದರೂ ನಿಮ್ಮ ಸಂಬಂಧಿಕರು ಯಾರಾದರೂ MBBS ಆದವರು ಇದ್ದರೆ ದಯವಿಟ್ಟು ಅವರಿಗೆ ಸೂಚನೆಯನ್ನು ಫಾರ್ವರ್ಡ್ ಮಾಡಲಿ, ನನ್ನ ಹತ್ರ ಬರಲಿ, ಖಂಡಿತವಾಗಿ ನಾನು ಅದನ್ನು ನೆರವೇರಿಸ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಂತಹ ಒಂದು ಅದ್ಭುತವಾದ ಒಂದು ಸಮಾರಂಭವನ್ನು ಆಯೋಜಿಸಿ ಎಲ್ಲರ ಇದೊಂದು ಕಾರ್ಯಕ್ರಮವನ್ನು ಚಂದಗಾಣಿಸಿ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶಿರವಾಗಿ ನಮಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ದೇವರು